ಅಂತೂ ಇಂತೂ ಪ್ರಜ್ವಲ್ ರೇವಣ್ಣಗೆ ಸಿಕ್ತು ಗುಡ್ ನ್ಯೂಸ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾದ ಬಳಿಕ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸುವುದಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಜೈಲಿನಿಂದ ಕರೆತರುವುದಕ್ಕೆ ಕುಟುಂಬಸ್ಥರು ಪ್ರಯತ್ನವನ್ನ ನಡೆಸುತ್ತಿದ್ದಾರಂತೆ. ಆದರೆ ಕಾರಾಗೃಹ ಇಲಾಖೆ ಪೆರೋಲ್ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಈಗ ಕುಟುಂಬದ ಮುಂದಿನ ನಡೆ ಏನು? ಪೆರೋಲ್ ನೀಡುವ ಅಧಿಕಾರ ಯಾರಿಗಿದೆ? ನ್ಯಾಯಾಲಯ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ವರದಿ ಇಲ್ಲಿದೆ ನೋಡಿ. ಪೆರೋಲ್ಗೆ ಇಲಾಖೆ ನೋ, ಕುಟುಂಬದ ಯತ್ನಕ್ಕೆ ಜೈಲಿನಲ್ಲೇ ಬ್ರೇಕ್. ಆಚೆ ಕಳಿಸೋಲ್ಲ, ಬೇಕಿದ್ರೆ ಜೈಲಿಗೆ ಬಂದು ನೋಡ್ಕೊಂಡು ಹೋಗಿ. ಅಜ್ಜಿ ನಿಧನಕ್ಕೂ ಗೈರು, ತಿಥಿಗೂ ಪೆರೋಲ್ ಇಲ್ಲ, ಪ್ರಜ್ವಲ್ಗೆ ಜೈಲೇ ಗತಿ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಜಾಬಂದಿಯಾಗಿರೋ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಿಂದ ಹೊರಗೆ ಕರೆತರಲು ಕುಟುಂಬಸ್ಥರು ಪ್ರಯತ್ನ ಆರಂಭಿಸಿದ್ದಾರೆ. ಕಾರಣ, ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪುಣ್ಯತಿಥಿ ಕಾರ್ಯಕ್ರಮ. ಜುಲೈ 30ರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಮೊಮ್ಮಗ ಪ್ರಜ್ವಲ್ ಭಾಗವಹಿಸಬೇಕು ಎನ್ನುವುದು ಕುಟುಂಬದವರ ಆಶಯವಾಗಿದೆ. ಆದರೆ ಶಿಕ್ಷೆ ಅನುಭವಿಸ್ತಾ ಇರೋ ಖೈದಿಗೆ ಪೆರೋಲ್ ನೀಡೋದು ಸುಲಭದ ಪ್ರಕ್ರಿಯೆಯಲ್ಲ. ಕಾನೂನಿನ ಅಡಿ ಹಲವು ಷರತ್ತುಗಳನ್ನು ಪೂರೈಸಬೇಕಾಗತ್ತೆ. ಕುಟುಂಬದ ಮನವಿಯ ಹಿನ್ನೆಲೆ ಕಾರಾಗೃಹ ಇಲಾಖೆಯನ್ನ ಸಂಪರ್ಕಿಸಲಾಗಿದ್ದು, ಅಧಿಕಾರಿಗಳು ಈ ವಿಚಾರದಲ್ಲಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಕಾರಾಗೃಹ ಇಲಾಖೆ ಸ್ಪಷ್ಟವಾಗಿ ಹೇಳಿರುವುದೇನೆಂದ್ರೆ, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಖೈದಿಗೆ ನೇರವಾಗಿ ಪೆರೋಲ್ ನೀಡುವ ಅಧಿಕಾರ ಇಲಾಖೆಯ ಬಳಿ ಇರೋದಿಲ್ಲ. ಕಾನೂನು ಪ್ರಕಾರ ಸೂಕ್ತ ಅನುಮತಿ ಹಾಗೂ ನ್ಯಾಯಾಲಯದ ಆದೇಶದ ಬಳಿಕವೇ ಈ ರೀತಿಯ ಮನವಿಯನ್ನ ಪರಿಗಣಿಸಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ಕುಟುಂಬದ ಮನವಿ ಮಾತ್ರ ಸಾಕಾಗೋದಿಲ್ಲ. ನ್ಯಾಯಾಲಯದ ಅನುಮತಿ, ಕಾರಾಗೃಹ ನಿಯಮಾವಳಿ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಆಧರಿಸಿ ಮಾತ್ರ ಅಂತಿಮ ತೀರ್ಮಾನವಾಗುತ್ತೆ. ಇದೀಗ ಪ್ರಜ್ವಲ್ ಕುಟುಂಬ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ನಡೆಸಿದೆ ಎನ್ನಲಾಗುತ್ತಿದೆ. ವಿಶೇಷ ಸಂದರ್ಭವನ್ನು ಉಲ್ಲೇಖಿಸಿ 15 ದಿನಗಳ ಪೆರೋಲ್ ಅಥವಾ ತಾತ್ಕಾಲಿಕ ಬಿಡುಗಡೆಯನ್ನ ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕಾನೂನು ತಜ್ಞರ ಪ್ರಕಾರ ಕುಟುಂಬ ಸದಸ್ಯರ ಮರಣ, ಅಂತ್ಯಕ್ರಿಯೆ ಅಥವಾ ಕೆಲವು ಅಪರೂಪದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ನ್ಯಾಯಾಲಯ ಮಾನವೀಯ ದೃಷ್ಟಿಯಿಂದ ಅವಕಾಶ ನೀಡುವ ಸಂದರ್ಭಗಳಿದೆ. ಆದರೆ ಅದು ಪ್ರತಿಯೊಂದು ಪ್ರಕರಣಕ್ಕೂ ಅನ್ವಯಿಸೋದಿಲ್ಲ. ಅಪರಾಧದ ಸ್ವರೂಪ, ಶಿಕ್ಷೆಯ ಹಂತ, ಖೈದಿಯ ವರ್ತನೆ, ತನಿಖೆ ಹಾಗೂ ಭದ್ರತಾ ಅಂಶಗಳನ್ನು ನ್ಯಾಯಾಲಯ ಪರಿಶೀಲಿಸುತ್ತೆ. ಇದೇ ವೇಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಕುಟುಂಬಸ್ಥರು, ಸಂಬಂಧಿಕರು ಹಾಗೂ ಸ್ನೇಹಿತರನ್ನ ಜೈಲಿನಲ್ಲಿ ಭೇಟಿ ಮಾಡಲು ಅವಕಾಶ ಕಲ್ಪಿಸುವಂತೆ ಆದೇಶ ನೀಡಿದೆ. ಅದರಂತೆ ಕಾರಾಗೃಹ ಅಧಿಕಾರಿಗಳು ನಿಯಮಾವಳಿಯಂತೆ ಭೇಟಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಭೇಟಿಗೆ ಅವಕಾಶ ನೀಡಿರೋದೇ ಹೊರತು ಜೈಲಿನಿಂದ ಹೊರಗೆ ಕಳುಹಿಸಲು ಯಾವುದೇ ಅನುಮತಿ ನೀಡಿಲ್ಲ. ಆದ್ದರಿಂದ ಪೆರೋಲ್ ವಿಚಾರ ಸಂಪೂರ್ಣವಾಗಿ ಪ್ರತ್ಯೇಕ ಕಾನೂನು ಪ್ರಕ್ರಿಯೆಯಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿತ್ತು. ಮನೆಗೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣ ಸೇರಿದಂತೆ ಹಲವು ಆರೋಪಗಳ ತನಿಖೆಯನ್ನ ಎಸ್ಐಟಿ ನಡೆಸಿತ್ತು. ಬಳಿಕ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದು ಸಾಕ್ಷ್ಯಾಧಾರಗಳ ಪರಿಶೀಲನೆಯ ನಂತರ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಶಿಕ್ಷೆಯ ನಂತರ ಪ್ರಜ್ವಲ್ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿದ್ದು ಸಾಮಾನ್ಯ ಕೈದಿಗಳಂತೆ ಜೈಲು ನಿಯಮಗಳನ್ನು ಪಾಲಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕುಟುಂಬದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆ ಈಗ ಕಾನೂನು ಚರ್ಚೆಗೆ ಕಾರಣವಾಗಿದೆ. ಕೆಲವು ಸಂದರ್ಭಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ನ್ಯಾಯಾಲಯಗಳು ಮಾನವೀಯ ನೆಲೆಯಲ್ಲಿ ಪೆರೋಲ್ ನೀಡಿರುವ ಉದಾಹರಣೆಗಳಿದ್ರೂ, ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಪ್ರತಿಯೊಂದು ಅರ್ಜಿಯನ್ನೂ ಪ್ರತ್ಯೇಕವಾಗಿ ಪರಿಶೀಲಿಸಲಾಗುತ್ತೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಸದ್ಯ ಎಲ್ಲರ ಚಿತ್ತ ನ್ಯಾಯಾಲಯದ ನಿರ್ಧಾರದತ್ತ ನೆಟ್ಟಿದೆ. ಜುಲೈ 30ರಂದು ನಡೆಯಲಿರುವ ಚೆನ್ನಮ್ಮ ಅವರ ಪುಣ್ಯತಿಥಿಗೂ ಮುನ್ನ ಅರ್ಜಿ ಸಲ್ಲಿಕೆಯಾಗುತ್ತಾ? ಸಲ್ಲಿಕೆಯಾದರೆ ನ್ಯಾಯಾಲಯ ತುರ್ತು ವಿಚಾರಣೆ ನಡೆಸುತ್ತಾ? ಪೆರೋಲ್ ನೀಡುತ್ತಾ ಅಥವಾ ತಿರಸ್ಕರಿಸುತ್ತಾ ಎಂಬ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ.
ಒಟ್ಟಾರೆ ಕಾರಾಗೃಹ ಇಲಾಖೆ ತನ್ನ ಅಧಿಕಾರದ ಮಿತಿಯನ್ನ ಸ್ಪಷ್ಟಪಡಿಸಿದ್ದು ಅಂತಿಮ ನಿರ್ಧಾರ ನ್ಯಾಯಾಲಯದ ಕೈಯಲ್ಲಿದೆ. ದೇವೇಗೌಡ ಕುಟುಂಬದ ಈ ಮನವಿಗೆ ನ್ಯಾಯಾಲಯ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಎಂಬುದು ರಾಜಕೀಯ ಹಾಗೂ ಕಾನೂನು ವಲಯದಲ್ಲಿ ಕುತೂಹಲ ಮೂಡಿಸಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಅಜ್ಜಿ ಚೆನ್ನಮ್ಮ ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸುವುದಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಜೈಲಿನಿಂದ ಕರೆತರುವುದಕ್ಕೆ ಕುಟುಂಬ ಸಕಲ ಪ್ರಯತ್ನವನ್ನ ನಡೆಸ್ತಾ ಇದ್ರೂ ಕಾರಾಗೃಹ ಇಲಾಖೆ ಪೆರೋಲ್ ನೀಡುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದೀಗ ನ್ಯಾಯಾಲಯದ ಮೆಟ್ಟಿಲೇರುವುದಕ್ಕೆ ಕುಟುಂಬ ಸಜ್ಜಾಗಿದ್ದು ಅಂತಿಮವಾಗಿ ನ್ಯಾಯಾಲಯದ ಆದೇಶವೇ ಪ್ರಜ್ವಲ್ ಅವರ ಭವಿಷ್ಯದ ಹೆಜ್ಜೆಯನ್ನ ನಿರ್ಧಾರ ಮಾಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.